ಮರುಳ ಜನರೇನು ಬಲ್ಲರು, ಮರುಳ ಜನರೇನು ಬಲ್ಲರು, ಕುರುಡರಿಗೆ ಕಣ್ಣಲೀವನೆಂದು. ಹರಿಯೇ ಹರನೇ, ಹರಿಯೇ ಹರನೇ ಬಮ್ಮನೆ, ಪರುಕಿಸುತ್ತಲೊಮ್ಮೆ ಕುರುಡವೇಷದಿ ಬಂದು. ಶರಣ ಶರಣ ಕರುಣಿಸೆನಗಕ್ಷಿಗಳ ನೆನೆ, ಕರುಣಿಸೆನಗಕ್ಷಿಗಳ ನೆನೆ. ಪುರಹರನು ಕಳೆದಕ್ಷಿಗಳ ನೀವುದು ಅಸಾಧ್ಯವೇ ಮಗೆನಲು, ಅಸಾಧ್ಯವೇ ಮಗೆನಲು, ಅಸಾಧ್ಯವೇ ಮಗೆನಲು. ಸಾಂಬ ಜೈ ನಮ ಪಾರ್ವತೀ ಶಿವರ ಹರ ಮಹಾದೇವ. ಯಾವಾಗ ಶರಣರು ರಾಜಶೇಖರನಿಗೆ ಕಣ್ಣನ್ನ ಕೊಟ್ಟರು, ಈ ಸುದ್ದಿ ಎಲ್ಲ ಕಡೆನೂ ಕೂಡ ಹಬ್ಬತೈತಿ. ಶರಣರು ಕಣ್ಣಿಲ್ಲದೆ ಇರ್ತಕ್ಕಂಥವ್ರಿಗೆ ಕಣ್ಣು ಕೊಟ್ರಂತ, ಶರಣರು ಕಣ್ಣಿಲ್ಲದೆ ಇರ್ತಕ್ಕಂಥವ್ರಿಗೆ ಕಣ್ಣು ಕೊಟ್ರು. ಯಾವಾಗ ಈ ಸುದ್ದಿ ಎಲ್ಲ ಕಡೆ ಹರಡ್ತೋ, ಊರಾಗ ಒಂದಿಷ್ಟು ಜನ ಇರ್ತಾರಲ್ಲ, ಹೆಂಗ ಒಂದು ದೀಪ ಇತ್ತಂದ್ರೆ ಅದ್ರ ಕೆಳಗೆ ಒಂದಿಷ್ಟು ಕತ್ಲ ಅಂತ ಇರ್ತತೋ, ಹಂಗಂದು ಒಂದಿಷ್ಟು ಮಂದಿ ಅದು ಎಲ್ಲ ಊರಾಗೂ ಕೂಡ ಅಂಥವ್ರು ಇರೋರ ಒಂದಿಷ್ಟು ಮಂದಿ. ಅವ್ರು ಏನಂತ ಕರಿತೀವಿ ನಾವು ಅಂತಂದ್ರೆ ನಿಂದಕರು ಅಂತ ಕರಿತೀವಿ. ಅಂತ ನಿಂದಕರು ನೋಡ್ರಿ, ಶರಣರಿಗೆ ಬಿಟ್ಟಿಲ್ಲ, ಎಂತ ಮಹಾತ್ಮರಿಗೆ ಬಿಟ್ಟಿಲ್ಲ. ಅವ್ರು ನಿಂದಕರು ನಮಗ್ ಬಿಡ್ತಾರ? ಎಲ್ಲರಿಗೂ ಇರೋವ್ರವ್ರು, ಎಲ್ಲ ಊರಾಗೂ ಇರೋವ್ರ. ಅವ್ರು ನಿಂದಕರು ಇರಬೇಕು, ಇರಬಾರ್ದಂತಲ್ಲ. ಯಾಕೆ ನಿಂದಕರು ಇರಬೇಕು ಅಂತ, ನಿಂದಕರು ಹೆಂಗಂತಂದ್ರೆ ಹಂದಿಗಳಿದ್ದಂಗಂತ. ನಿಂದಕರಿರಬೇಕು ಊರೊಳಗ, ಹಂದಿಗಳಿರ್ಬೇಕು ಊರ್ ಹೊರಗ ಅಂತ. ಹಂದಿಗಳು ಇದ್ವು ಅಂದ್ರೆ ಊರಾಗ ಏನಾಗತ್ತ? ಊರ್ ಹೊರಗೆ ಹಂದಿಗಳ ಕೆಲಸ ಏನ್ರಿ? ಗಟ್ರ ಸ್ವಚ್ಛ ಮಾಡೋದು, ಹೌದಿಲ್ಲ? ಹಂಗ ನಿಂದಕರು ಊರಾಗಿದ್ರು ಅಂತಂದ್ರೆ ಅವರು ಹಂದಿಗಳಿದ್ದಂಗ. ಹೆಂಗ ನಮ್ಮ ಹೊಲಸನ್ನು ಸ್ವಚ್ಛ ಮಾಡ್ತಾರಂತ. ಅದಕ್ಕ ಒಬ್ರು ಬಹಳ ಚಂದ ಹೇಳ್ತಾರ, ನಿಂದಕರು ತಾಯಿಗಿಂತ ದೊಡ್ಡವರು. ಎಂತ ಮಾತು ನೋಡ್ರಿ ಅವ್ರು. ನಿಂದಕರು ತಾಯಿಗಿಂತ ದೊಡ್ಡವರು. ಯಾಕೆ ತಾಯಿಗಿಂತ ದೊಡ್ಡವರು ಅಂತಂದ್ರೆ, ತಾಯಿ ಸಣ್ಣವರಿದ್ದಾಗ ನಾವು ಮಾಡಿರ್ತಕ್ಕಂಥ ಹೊಲಸನ್ನ ಕೈಯಿಲೆ ಬಳಿತಾಳ, ಆದ್ರೆ ನಿಂದಕರು ನಮ್ಮ ಹೊಲಸನ್ನ ಬಾಯಿಲೆ ಬಳಿತಾರ. ಅರ್ಥ ಆತಲ್ಲ? ಒಬ್ಬ ತಾಯಿ ಹೊಲಸು ಮಾಡಿತ್ತಂದ್ರೆ ಹುಡುಗ ಏನ್ ಮಾಡ್ತಾಳ? ಕೈಲಿ ಒಂದು ಇರ್ಬಿ ಏನೋ ತಗೊಂಡ್ ಬಳಿತಾಳ. ಹಿಂಗ ಹೌದಿಲ್ಲ? ಹೊಲಸಂದ್ರೆ ಗೊತ್ತಾಗತ್ತಲ್ಲ, ಬಳಿತಾಳ. ಹಂಗ ನಿಂದಕರು ಏನ್ ಮಾಡ್ತಾರ? ನಮ್ಮ ಬಗ್ಗೆ ಆಡಿ ಕೆಟ್ಟದ ಮಾತಾಡಿದ್ ನಾವು ಏನಿರ್ತೀವಲ್ಲ, ನಮ್ಮ ಬಗ್ಗೆ ಆಡಿ ತಮ್ಮ ನಾಲ್ಗಿಲೆ ನಮ್ಮ ಹೊಲಸು ಬಳಿತಾರ ಅಂತ. ಯಾರ ಬಗ್ಗೆ ನಾವು ಮಾತಾಡಿದ್ವಿ, 4 ಮಂದಿ ಬಗ್ಗೆ ಮಾತಾಡಿದ್ವಿ ಅಂತಂದ್ರೆ ಅದೇನು? ಅದಕ್ಕೆ ನಿಂದಕರು ಅಂತ. ಇಂಥವ್ರು ಎಲ್ಲಾ ಊರಾಗೋ ಕಟ್ಟಿ ಮ್ಯಾಳ ಅಂತಿರತ್ರಿ. ಇಂಥ 4 ಮಂದಿ ಕುಂತ ಊರೊಳಗ, ಎಲ್ಲಾ ಊರಾಗೋ ನಿಮ್ಮ ಊರಾಗ ಇದ್ದಂಗಿಲ್ಲ, ನಮ್ಮ ಊರಾಗ ಅದಾರ ಇಂಥ ನಿಂದಕರು. ಈಗೂ ಅದಾರ, ಆಗೂ ಕೂಡ ಶರಣರ ಕಾಲದೊಳಗೂ ಇದ್ರು ಇಂಥವ್ರು. ಆಗ ಒಬ್ಬ ಓಹೋ ಶರಣ ಬಸವ ಅಂತ ಎಲ್ಲಿದ ಬಂದಾನೋ ಏನೋ, ಇವ ದೊಡ್ಡಪ್ಪ ಕರ್ಕೊಂಡ್ ಬಿಟ್ಟಾನ. ಕಣ್ಣಿರ್ಲಾರವ್ರಿಗೆ ಕಣ್ಣು ಕೊಟ್ಟತ್ತ. ಇವ ಕಣ್ಣಿರ್ಲಾರವ್ರಿಗೆ ಕಣ್ಣು ಕೊಡಕ್ ಇವನ ಬ್ರಹ್ಮ ವಿಷ್ಣು ಮಹೇಶ್ವರನ ಕಣ್ಣು ಕೊಟ್ಟಾನಂತ. ಕಣ್ಣು ಇವು ಹುಚ್ಚ ಜನ ಏನೋ ಸುಡುಗಾರ್ಸಿದ್ರು, ಆಟ ಆಡ್ಕೋತ ಬಂದಿರ್ಬೇಕು. ಅಂತಾವ್ ನಂಬ್ಕೊಂಡ್ ಈ ಹೊಂಟವ ಅವನ ಬಣ್ಣ ಬೈಲ ಮಾಡ್ತಾನ ಅಂತ ಬಂದಿವ. ಏನೋ ಬಣ್ಣ ಬೈಲ್ ಮಾಡ್ತೀನಿ ಅಂತ ಬಂದ. ಇವ ಏನು ಐಡಿಯಾ ಹಾಕೊಂಡ ಅಂತಂದ್ರ, ನಾನು ಕಣ್ಣು ಮುಚ್ಕೊಂಡ್ ಹೋಗ್ತೀನಿ, ಕಣ್ಣು ಕಾಣಂಗಿಲ್ಲ ಅಂತ ಹೇಳಿ ನೋಡು ನನಗೆ ಹೆಂಗ ಕಣ್ಣು ಕೊಡ್ತಾನ ಶರಣ ಅಂತ ಇವಂದು. ಶರಣರ ಹತ್ರ ಕಣ್ಣು ಮುಚ್ಕೊಂಡು ಬಂದ ಶರಣರ ಪಾದ ಹಿಡ್ಕೊಂಡು ಹೇಳ್ತಾನ, ಯಪ್ಪ ಶರಣ ಬಸವ, ನಮ್ಮೂರೊಳಗ ಕಣ್ಣು ಇಲ್ಲಾರೊಳಗ ಕಣ್ಣು ಕೊಟ್ಟಿ ಅಂತಪ್ಪ, ನನ್ನೂ ಕಣ್ಣು ಹೋಗ್ಯಾವಪ್ಪ, ನನಗೊಂದಿಷ್ಟು ಕಣ್ಣು ಕೊಡು ಅಂತ. ನನಗೂ ಕಣ್ಣು ಕಾಣಂಗಿಲ್ಲ, ನನಗೆ ವಯಸ್ಸೈತಿ, ಮದುವೆ ಆಗ್ಬೇಕಂತೀನಿ, ನನಗೊಂದಿಷ್ಟು ಕಣ್ಣು ಕೊಡೋ ತಂದೆ ಅಂದ. ಆಗ ಶರಣರಂತಾರ, ನೋಡ್ತಮ್ಮ, ನಿನ್ನ ಕಣ್ಣ ಪರಮಾತ್ಮ ಬೇಕತ್ತು ತಗೊಂಡ್ಬಿಟ್ಟಾನ, ಪರಮಾತ್ಮ ತಗೊಂಡಿದ್ದ ನಾ ಹೆಂಗ ಕೊಡ್ಲಪ್ಪ ಅಂದ.
ಪರಮಾತ್ಮಗೆ ಬೇಕತ್ ನೀನು ಕಣ್ಣು ತಗೊಂಡಾನ, ಪರಮಾತ್ಮ ತಗೊಂಡಿದ್ದ ನಾ ಹೆಂಗ ಕೊಡ್ಲಿ ಅಂದ. ಯಾವಾಗ ಹಿಂಗ ಶರಣ ಬಸವ ಅಂದಲ್ಲ, ಇವನು ಬಣ್ಣ ಬಯಲು ಮಾಡ್ಬೇಕಂತ ಕಣ್ಣು ತೆಗಿಯಕ್ ಹೊಕ್ಕನ. ಕಣ್ಣು ತೆಗದ್ರ ಮುಂದಿರ್ತಕ್ಕಂಥದ್ದೆಲ್ಲ ಕತ್ಲು ಕಾಣ್ತತಿ, ನಿಜವಾಗ್ಲೂ ಕಣ್ಣ ಹೋಗಿಬಿಟ್ಟಿರ್ತಾವ. ಶರಣರನ್ನ ಪರೀಕ್ಷೆ ಮಾಡಕ್ ಹೋಗ್ಬಾರ್ದು. ಯಾಕೆ? ಶರಣರಂದ್ರೆ ಬೆಂಕಿ ಇದ್ದಂಗ. ಬೆಂಕಿ ಅಂದ್ರೆ ಬೆಂಕಿ ಏನ ಮಾಡ್ತೈತಿ? ಬೆಂಕಿ ಮುಂದೆ ಕಾಣ್ತೈತಿ, ಮುಟ್ಟಿದ್ರೆ ಏನಾಗತ್ತ? ಬೆಂಕಿ ಮುಟ್ಟಿದ್ರೆ ಸುಡುತ್ತ ಅನ್ನೋದು ಗೋಚರ ಆಗತ್ತೆ ನಮಗ. ಮತ್ತೆ ನಾ ಮುಟ್ಟೆ ನೋಡ್ತೀನಿ ಅಂತಂದ್ರೆ ಅದು ಸುಡ್ಲಾರ ಬಿಡಂಗಲ್ಲ. ಹಂಗ ಶರಣರು ಬೆಂಕಿ ಇದ್ದಂಗ. ಯಾವಾಗ ಶರಣರ ಪರೀಕ್ಷೆ ಮಾಡಕ್ ಹೋದ್ನೋ ನಿಜವಾಗ್ಲು ಕಣ್ಣು ಹೋಗಿಬಿಡ್ತಾವ. ಯಾವಾಗ ಕಣ್ಣು ಹೋದೆವೋ ಆಗ ಅರು ಆಗತ್ತ. ಶರಣರ ಪಾದ ಹಿಡ್ಕೊಂಡು ಬಿಡ್ಕೊಳಕತ್ತ ಬಿಟ್ಟ. ಇಲ್ಲ ತಂದೆ, ನನಗೆ ಕಣ್ಣು ಇದ್ದು ನಿನ್ನ ಪರೀಕ್ಷೆ ಮಾಡ್ಬೇಕತ್ತ ಬನ್ನಿ. ನಿನ್ನ ಪರೀಕ್ಷೆ ಮಾಡಕ್ ಬಂದ ನನ್ನ ಕಣ್ಣ ಹೋಗ್ಯಾವಪ್ಪ, ನನಗೆ ಕಣ್ಣಿದ್ದು ನನ್ನ ಕಣ್ಣು ಕೊಡ್ತಂದೆ, ಮೊದಲಿನಂಗೆ ಮಾಡಪ್ಪ, ನಂದು ತಪ್ಪಾಯ್ತು ಅಂತ ಶರಣರ ಪಾದ ಗಟ್ಟಿಯೊಳಗೆ ಹಿಡ್ಕೊತಾನ. ಬುದ್ಧಿ ಅರು ಆಗತ್ತ. ಯಾವಾಗ ಅರು ಆದಾಗ ಶರಣರ ಪಾದ ಹಿಡ್ಕೊಂಡ್ರು ಆಗ ಶರಣರು ಎದ್ದೇಳಪ್ಪ ಅಂತ ತಲೆ ಮ್ಯಾಗ ಕೈ ಇಡ್ತಾರ. ಯಾವಾಗ ತಲೆ ಮ್ಯಾಗ ಕೈ ಇಟ್ಟು ಶರಣರು ಎದ್ರನು ಮತ್ತೆ ಹೋಗಿರ್ತಕ್ಕಂಥ ಕಣ್ಣು ಮರಳಿ ಬರ್ತಾವ. ಇದು ಶರಣರಿಗಿರ್ತಕ್ಕಂತಹ ಶಕ್ತಿ. ಅದಕ್ಕೆ ಶರಣರನ್ನು ನಾವು ಪರೀಕ್ಷೆ ಮಾಡಕ ಹೋಗಬಾರದು. ಈಗಿದ್ರು ಅಷ್ಟ, ಆಗಿದ್ರು ಅಷ್ಟ. ಅವ್ರ ಬಾಯಿಂದ ಒಂದು ಮಾತು ತಪ್ಪಿ ಬಂತು ಅಂತಂದ್ರ ಅದು ಸತ್ಯ ಆಗಬೇಕು. ಹಸಿಗಾಡ್ಯಾಗ ಹಳ್ಳ ಬಗದ್ರ ಹೆಂಗ ಕುಂದಿರ್ತಾವ ಹಂಗ ಶರಣ ಸಂತ ಮಹಾತ್ಮರ ಇವು ಮಾತುಗಳೇನದಾವ, ಅವ್ರ ಆಶೀರ್ವಾದ ಮಾಡಿದ್ರು ಹಂಗ, ಶಾಪ ಕೊಟ್ರು ಹಂಗ, ಅವ್ರ ಮಾತು ಸತ್ಯ ಆಗ್ತಾವ. ಯಾಕ? ಅವ್ರ ಶಿವ ಪೂಜೆ ಲಿಂಗ ಪೂಜೆಯನ್ನ ಮಾಡಿ ಅವರು ವಾಣಿಗಳೇನಾಗಿರ್ತಾವ ಅವು ವಾಣಿ ಸಿದ್ಧಿಯನ್ನ ಪಡ್ಕೊಂಡಿರ್ತಾರ. ಕಲ್ಲು ಬಂಗಾರ ಆಗ್ಬೇಕಂದ್ರೆ ಕಲ್ಲು ಬಂಗಾರ ಮಾಡ್ತಾರ ವಾಣಿಯಿಂದ. ಮಳಿ ಬರ್ಸ್ಬೇಕಂದ್ರೆ ಮಳಿ ಕೂಡ ಬರ್ಸ್ತಾರ. ಮಳಿ ತಡಿಬೇಕಂದ್ರೆ ಮಳಿ ತಡಿತಕ್ಕಂಥ ಶಕ್ತಿಯು ಕೂಡ ಶರಣರಿಗೆ. ಯಾಕೆ? ಇದ ಊರಾಗ ಚಿಕ್ಕನಕೊಪ್ಪದ ಚನ್ನವೀರ ಶರಣರು ಮಾಡಿ ಹೋಗಿಲ್ಲ. ಇಲ್ಲಿ ಏನೋ ಒಂದು ಕಾರ್ಯಕ್ರಮ ನಡೆಯುವಾಗ ಮಳಿ ಬರಾಕತ್ತಿತ್ತಂತ. ಮಳಿ ಬರೋ ಸಂದರ್ಭದೊಳಗ ಶಂಭೋ ತಿಂಗ ಕಂಬಳಿ ಬೀಸಿದ್ರ, ಅವ್ರ ಕೈಯಾನ ಬೆತ್ತ ಬಿಡಿಸಿದ್ರ, ಇದು ಏನ್ ಗ್ರಾಮ ಐತಿ ಈ ಸನಾಪುರ ಗ್ರಾಮ ಬಿಟ್ಟು ಸುತ್ತೆಲ್ಲ ಮಳಿ ಆಗಿತ್ತಂತ. ಮಾರನೇ ದಿವಸ ಸುತ್ತು ಎಲ್ಲಿ ಮಳಿ ಇಲ್ಲ, ಕೇವಲ ಸನಾಪುರದಾಗ ಮಳಿ ಆಗಿತ್ತಂತ. ಇದು ಶರಣರು ಆಗಿಂದ 12ನೇ ಶತಮಾನದೊಳಗ 19ನೇ ಶತಮಾನದೊಳಗ ಅಲ್ಲ, ಈಗ ನಮ್ಮ ಕಣ್ಣು ಮುಂದೆ ನಡೆದಿರ್ತಕ್ಕಂಥವು ಎಷ್ಟೋ ಅದಾವ. ಅದಕ್ಕೆ ಶರಣರ ಪರೀಕ್ಷೆಯನ್ನು ಮಾಡಲಿಕ್ಕೆ ಹಿಂಗೆ ಶರಣರ ಪರೀಕ್ಷೆಯನ್ನು ಮಾಡಕ್ ಬಂದ ಅವನ ನಿಜವಾಗ್ಲೂ ಕಣ್ಣು ಹೋಗಿದ್ದು. ಮತ್ತೆ ಶರಣರು ಅವನಿಗೆ ಕ್ಷಮೆಯನ್ನ ಕೋರಿ ಮತ್ತೆ ಕಣ್ಣನ್ನ ಕೊಡ್ತಾರೆ. ಹೀಗೆ ಶರಣರು ಹಲವಾರು ಪವಾಡಗಳನ್ನ ಮಾಡುವ ಸಂದರ್ಭದೊಳಗ ಯಾವಾಗ ಶರಣರು ದೊಡ್ಡಪ್ಪ ಗೌಡನ ಮನೆಯೊಳಗಿದ್ರು ಪ್ರತಿನಿತ್ಯವೂ ಕೂಡ ದಾಸೋಹ ಹೆಚ್ಚು ಹಾಕೋತ ಹೋಗ್ತೈತಿ. ಮೊದಲು 100 ಇತ್ತು, 200 ಇತ್ತು, 300 ಇತ್ತು, 700, 800, ಸಾವಿರ ಜನ ಏನ್ ಮಾಡಾಕತ್ತಿ ದಾಸೋಹಕ್ಕೆ ಬರಾಕತ್ತಿ. ಯಾವಾಗ 1000 ಜನ ದಾಸೋಹಕ್ಕೆ ಬರಾಕತ್ತೋ ಮತ್ತೆ ದೊಡ್ಡಪ್ಪ ಗೌಡ ಒಬ್ಬನ ಅಲ್ಲ, ಶರಣರು ದೊಡ್ಡಪ್ಪ ಗೌಡ ಎಲ್ಲಿಂದ ತಂದು ಹಾಕಬೇಕು ಅಂತಕ್ಕಂಥದ್ದು ಒಂದಿಷ್ಟು ಚಿಂತೆ ಅವ್ರ ಮನಸ್ಸಿನಾಗ ಬಂದಿತ್ತೋ ಏನೋ ಗೊತ್ತಿಲ್ಲ. ಒಂದು ದಿವಸ ಶರಣರಿಗೆ ಕನಸು ಬೀಳ್ತೈತಿ. ರಾತ್ರಿ ಆನಂದವಾಗಿ ಮಲ್ಕೊಂಡಿರ್ತಾರ. ಕನಸಿನೊಳಗ ಪರಮಾತ್ಮ ಒಂದು ಶರಣರಿಗೆ ವರವನ್ನ ಕೊಡ್ತಾನ. ನೋಡಪ್ಪ ಶರಣ ಬಸವ, ಇಲ್ಲಿಯವರೆಗೆ ಕೂಡ ದಾಸೋಹಕ್ಕೆ ಬಹಳ ಕಷ್ಟಪಡಾಕತ್ತೀಯಪ್ಪ. ನೀನು ದಾಸೋಹಕ್ಕಾಗಿ ಬಹಳ ಕಷ್ಟಪಡಾಕತ್ತಿ. ಇನ್ನು ಮುಂದೆ ನಿನಗೆ ಕಷ್ಟ ಆಗಬಾರ್ದು, ನಿನಗೊಂದು ವರ ಕೊಡ್ತೇನೆ. ನೀನು ಇಷ್ಟು ದಿವಸ ದಾಸೋಹದ ನಿಧಿಯಾಗಿದ್ದಿ, ಇನ್ನು ಮುಂದೆ ನೀನು ಸಂತಾನದ ನಿಧಿಯಾಗಪ್ಪ. ಯಾರಿಗೆ ಸಂತಾನ ಇಲ್ಲ ಅಂತಾರ, ಎಷ್ಟೋ ಮಂದಿ ತಾಯಂದಿರು ಸಂತಾನ ಇಲ್ದ ಬಳಲಾಕತ್ತಾರ, ಅಂಥವರಿಗೆ ಸಂತಾನವನ್ನ ಕರುಣಿಸುವಂತ ಕರುಣಾಮಯಿ ನೀನಾಗು. ಯಾರ ಸಂತಾನ ಇಲ್ಲ ಅಂತ ಬರ್ತಾರೋ ಅಂಥವರಿಗೆ 1000ಕ್ಕೆ ಗಂಡು 1/1000ಕ್ಕೆ ಹೆಣ್ಣು ಮಗುವನ್ನ ಕೊಡ್ತಕ್ಕಂತಹ ಒಬ್ಬ ಕರುಣಾಮಯಿ ಸಂತಾನದ ನಿಧಿಯಾಗು ಅಂತ ಪರಮಾತ್ಮ ಕನಸಿನೊಳಗೆ ಬಂದು ಶರಣರಿಗೆ ವರವನ್ನ ಕೊಡ್ತಾನ. ಪರಮಾತ್ಮ ಕೊಟ್ಟಿರ್ತಕ್ಕಂಥ ವರದಂತೆ ಶರಣರು ಏನ್ ಮಾಡ್ತಾರ, ಮಾರನೇ ದಿವಸ ದೊಡ್ಡಪ್ಪನ ಮನೆಯ ಮುಂದೆ ಒಂದು ನಾಮ ಫಲಕವನ್ನ ಹಾಕಿಸ್ತಾರ. ಆ ಫಲಕದೊಳಗ 1000ಕ್ಕೆ ಹೆಣ್ಣು 500, 1/1000 ಅಂದ್ರೆ 500ಕ್ಕೆ ಹೆಣ್ಣು 1000ಕ್ಕೆ ಗಂಡು ಅಂತ ಬರಿಸಿ ಹಾಕ್ತಾರೆ ಶರಣರು. ಯಾವಾಗ ಹಿಂಗ ಬರಿಸಿ ಹಾಕಿದ್ರು ಆ ಗ್ರಾಮದೊಳಗ ಕಲಬುರಗಿಯೊಳಗ ಚೆನ್ನಪ್ಪ ಅಂತಕ್ಕಂಥ ದೊಡ್ಡ ಸಾಹುಕಾರ, ಎಲ್ಲ ಆಸ್ತಿ ಅಂತಸ್ತು ಎಲ್ಲ ಇರ್ತೈತಿ, ವ್ಯಾಪಾರ ಮಾಡ್ತಿರ್ತಾನ, ಆದ್ರೆ ಅವನಿಗೆ ಸಂತಾನ ಇರೋದಿಲ್ಲ. ಎಲ್ಲ ಕಡೆನೂ ಅಡ್ಡಾಡಿರ್ತಾನ, ಎಲ್ಲ ದವಾಖಾನೆ ಮುಗಿದಿರ್ತಾವ, ಎಲ್ಲ ಸ್ವಾಮಿಗಳು ಮುಗಿದಿರ್ತಾವ, ಚೀಟಿ ಚಿಪ್ಪಾಟಿ ಎಲ್ಲ ಮುಗಿದಿರ್ತಾವ. ಇನ್ನು ನನಗೆ ಮಕ್ಕಳು ಆಗಂಗಿಲ್ಲ ಪಾತು ಸುಮ್ಮ ಇರ್ತಾನ. ಯಾವಾಗ ಇವ ಶರಣರ ಮನೆ ಮುಂದೆ ಹಾದು ಹೋಗೋ ಮುಂದೆ ಆ ಬೋರ್ಡ್ ನೋಡ್ತಾನ. ಶರಣರು ಬರ್ಸಿರ್ತಕ್ಕಂಥ ಬೋರ್ಡು 1000ಕ್ಕೆ ಗಂಡು 500ಕ್ಕೆ ಹೆಣ್ಣು ಅಂತ ನೋಡಿದ ಬಹಳ ಖುಷಿ ಆಗತ್ತ. ಇವ್ರ ಹತ್ರ ನಾವು ಒಂದು ಗಂಡು ಪಡ್ಕೋಬೇಕಂತ ಚೆನ್ನಪ್ಪ ಏನ್ ಮಾಡ್ತಾನ, 1000 ರೂಪಾಯಿನ ತಗೊಂಡು ಶರಣರ ಹತ್ರ ಬಂದ.
ಶರಣರು ಕೂತಿರ್ತಾರ. ಬಂದು 1000 ರೂಪಾಯಿಯನ್ನ ಇಟ್ಟು ಶರಣರಿಗೆ ಕೇಳ್ಕೊಳ್ತಾನ, ಶರಣರ ಎಷ್ಟು ವರ್ಷ ಆಯ್ತು, ನನಗೆ ಆಸ್ತಿ ಅಂತಸ್ತು ಎಲ್ಲ ಆಯ್ತಪ್ಪ, ಆದ್ರೆ ಸಂತಾನ ಭಾಗ್ಯ ಇಲ್ಲ, ನನಗೊಂದು ಗಂಡು ಮಗು ಕೊಡು ಅಂತ 1000 ರೂಪಾಯಿಯನ್ನ ಅದ್ರೊಳಗಿಟ್ಟು ಅವ ಹೆಂಗ್ ಕೇಳ್ತಾನ ಅಂತಂದ್ರ, ಗಂಡು ಮಗು ಆಗಂಗ ಮಾಡಪ್ಪ ಅಂತ ಕೇಳಂಗಿಲ್ಲ. ಯಾಕಂದ್ರೆ ಭಕ್ತರು ಕೇಳೋ ಮಾತಿನೊಳಗ ಒಂದಿಷ್ಟು ಶರಣರ ತುಲನೆಯನ್ನ ಮಾಡ್ತಿರ್ತಾರ. ಅದ್ರೊಳಗೆ ಅವ ಏನು ಕೇಳಿದ, ನನಗೊಂದು ಗಂಡು ಮಗು ಕೊಡಪ್ಪ, ಯಾವಾಗ ಕೊಡು, ಈ ಸದ್ದ ನನಗೊಂದು ಗಂಡು ಮಗು ಕೊಡು ಅಂದ್ಬಿಟ್ಟವ್. ಅನ್ಬೇಕಾದ್ರ ಈ ಸದ್ದ ನನಗೊಂದು ಗಂಡು ಮಗು ಕೊಡು ಅಂತ ಏನ್ ಮಾಡಿದ, 1000 ರೂಪಾಯಿ ಇಟ್ಟು ಶರಣರ ಪಾದ ಹಿಡ್ಕೊಂಡ. ಮತ್ತೆ ಈ ಸದ್ದ ಕೊಡಂದ್ರೆ ಹೆಂಗ್ ಕೊಡೋದು? ದೊಡ್ಡಪ್ಪನ ಮನೆಯೊಳಗೆ ದೊಡ್ಡಪ್ಪ ನೀಲಮ್ಮನಿಗೆ ಒಂದು ಗಂಡು ಮಗು ತೊಟ್ಟಲ್ದೊಳಗಿತ್ತು. ಶರಣರು ಬಡ ಬಡ ಹೇಳ್ತಾರ, ಎದ್ದವರ ಹೋಗಿ ತೊಟ್ಟಲ್ದೊಳಗೆ ಮನೆಗಿರ್ತಕ್ಕಂಥ ಕೂಸನ್ನು ಎತ್ಕೊಂಡ್ಬಂದು ಆ ಚೆನ್ನಪ್ಪನ ಕೈಯೊಳಗೆ ಕೊಟ್ಟು ಹೇಳ್ತಾರ, ನೋಡಪ್ಪ ಇನ್ನು ಮುಂದೆ ಇದ ನಿನ್ನ ಮಗು, ಇದ ನಿನ್ನ ವಂಶೋದ್ಧಾರಕ, ಈ ಮಗುನ ತಗೊಂಡ್ ಹೋಗು ಅಂದ್ಬಿಟ್ರು. ತಗೊಂಡ್ ಹೋಗು ಅಂದ್ರು. ಅವ ತಗೊಂಡ್ ಹೋದ. ಇಲ್ಲಿ ದೊಡ್ಡಪ್ಪ ನೀಲಮ್ಮನ ಭಕ್ತಿ ಹೆಂಗೈತಿ ನೋಡ್ಬೇಕು ನಾವು. ಯಾರ ನಿಮ್ಮ ಮಗು ಹಿಂಗ ಯಾರಿಗಾರ ಕೊಟ್ರ ಸುಮ್ಮಿರ್ತೀರನ? ಒಂದು ತಾಸಿಲ್ಲ ಯಾರ ತಗೊಂಡ್ ಹೋದ್ರ ಅಂತಂದ್ರೆ ಮನಸ್ಸು ತಡೆಯಂಗಿಲ್ಲ ನಮ್ದ. ಎಲ್ಲಿ ಹೋತ್ ಹುಡುಕಾಡ್ತಿರ್ತೀವಿ. ಅಂತದ್ರೊಳಗೆ ತೊಟ್ಟಲ್ದೊಳಗಿರ್ತಕ್ಕಂಥ ಕೂಸನ್ನ ಎತ್ಕೊಂಡು ಹೋಗಿ ಶರಣರು ಬ್ಯಾರೆದವ್ರಿಗೆ ಇದು ನಿನ್ನ ಮಗು ತಗೊಂಡ್ ಹೋಗಪ್ಪ ಅಂತಂದ್ರ ದೊಡ್ಡಪ್ಪ ನೀಲಮ್ಮ ಒಂದು ಮಾತು ಮಾತಾಡ್ಲಿಲ್ಲ. ಶರಣರಿಗೆ ಯಾಕೆ ಕೊಟ್ಟೆಪ್ಪ ಅನ್ಲಿಲ್ಲ, ಸುಮ್ಮ ಆದ್ರು. ನೀಲಮ್ಮನು ಕೇಳಿಲ್ಲ, ದೊಡ್ಡಪ್ಪನು ಕೇಳಿಲ್ಲ. ಆಗ ಶರಣರು ಅಂತಾರ, ಯಾಕವ್ವ ನೀಲಮ್ಮ, ಮತ್ತೆ ನಿನ್ನ ಮಗು ತೊಟ್ಟಲ್ದೊಳಗಿದ್ರ ಮಗು ಕೊಟ್ಟನಲ್ಲವ, ಒಂದು ಮಾತರ ಏನಾರ ಅನ್ಬೇಕಾಗಿತ್ತು, ಯಾಕೆ ಕೊಟ್ಟನೆ ಅಂತ ಕೇಳಿಲ್ಲಲ್ವ, ಯಾಕ ಅಂತ ಶರಣರು ಕೇಳಿದ್ರೆ ನೀಲಮ್ಮನ. ಆಗ ಆ ತಾಯಿ ಹೇಳ್ತಾಳ, ಯಪ್ಪ ಶರಣ ಬಸವ, ನನಗ 2 ಮಗು ಅದಾವಪ್ಪ, ನನಗೆ 2 ಮಗು ಅದಾವ. ಒಂದು ಮಗು ಕೊಟ್ರೆ ಏನಾಯ್ತು, ತೊಟ್ಟಲ್ದೊಳಗಿರ್ತಕ್ಕಂಥ ಮಗು ಕೊಟ್ಟಿ ಈ ಜಗತ್ತನ್ನ ಆಡಿಸ್ತಕ್ಕಂಥ ಪರಮಾತ್ಮ ನೀನ ನನಗೆ ಮಗುವಾಗಿ ಬಂದಿಯಲ್ಲಪ್ಪ, ನೀನ ನನ್ನ ಮಗ ಅಂದು. ನೀನ ನನಗ ಮಗ ಇದ್ದಂಗ ನಿನ್ನ ಮಗನ ತರ ನೋಡ್ಕೋತೀನಿ ಅಂತಂದು ನೀಲಮ್ಮ. ಬಹಳ ಖುಷಿ ಆಗ್ಬಿಡ್ತದೆ ಶರಣರಿಗೆ. ಇವ್ವ ನನಗೂ ಕೂಡ ನೀನ ತಾಯಿ ಇದ್ದಂಗ ತಾಯಿ ಅಂತ ಶರಣರು ಕೂಡ ನೀಲಮ್ಮಗೆ ಅಂದ್ರ ಅವ್ರ ಇಬ್ಬರ ನಡುವೆ ಇರ್ತಕ್ಕಂತಹ ಭಕ್ತಿ ಹೆಂಗೈತಿ, ಬಾಂಧವ್ಯ ಹೆಂಗೈತಿ, ಭಾವ ಹೆಂಗೈತಿ. ಒಬ್ಬ ಗುರು ಒಬ್ಬ ಭಕ್ತಿ, ಅವರಿಬ್ಬರ ಸಂಬಂಧ. ಮಗು ಕೊಟ್ಟರು ಕೂಡ ಯಾಕ ಅನ್ನಲಿಲ್ಲ. ನಾವು ಅದೀವಿ, ಏನಾದ್ರೆ ಜಂಗಮರು ಬಂದು ಮನೆಗೆ ಏನಾದ್ರು ಜಾಸ್ತಿ ಕೇಳಿದ್ರಂದ್ರೆ ನಿಮಗೆ ಯಾಕೆ ಜಾಸ್ತಿ ಕೊಡ್ಬೇಕು ಅನ್ನೋರು ನಾವು ಅದೀವಿ. ಅಂತದ್ರೊಳಗ ಹೊಟ್ಯಾಗ ಹುಟ್ಟಿರ್ತಕ್ಕಂಥ ಮಗುನ ಕೊಟ್ಟರು ಕೂಡ ಯಾಕ ಅನ್ಲಿಲ್ಲ. ಅದಕ್ಕೆ ದೊಡ್ಡಪ್ಪ ಗೌಡ್ರಿಗೆ ಶರಣರ ಆಶೀರ್ವಾದ ಯಾಕಾಗೈತಿ. ಇಂದಿಗೂ ಕೂಡ ದೊಡ್ಡಪ್ಪ ಗೌಡ್ರ ಮನಿತನ ಇಷ್ಟು ಬೆಳಿಬೇಕಾಗಿತ್ತಂದ್ರ ಕಾರಣ ಹಿಂದೆ ಮಾಡಿಟ್ಟಿರ್ತಕ್ಕಂಥ ನೀಲಮ್ಮ ಮತ್ತು ದೊಡ್ಡಪ್ಪರ ಪುಣ್ಯ ಅದ. ಯಾಕ ಪುಣ್ಯದ ಕಾರ್ಯ ನಮ್ಮ ಹಿರಿಯರು ಮಾಡ್ಬೇಕು ನಾವಂದ್ರ, ನಾವು ಮಾಡಿದ ಪುಣ್ಯ ತಲೆಮಾರ ಅಂತ ಬರ್ತೈತಿ. ಹಿಂದೆ ಮಾಡಿದ್ದು ಹಿಂದುಣ್ಣಬೇಕು, ಹಿಂದೆ ಮಾಡಿದ್ದು ಮುಂದುಣ್ಣಬೇಕು ಅಂತ ಹೇಳ್ತಾರ. ನಾವ್ ಏನ್ ಹಿಂದೆ ಮಾಡಿರ್ತೀವಿ ಅದನ್ನ ಇವತ್ತು ಉಣ್ಬೇಕು, ಹಿಂದೆ ಮಾಡಿದ್ದು ಮುಂದೆ ನಮ್ಮ ತಲೆಮಾರಿಗೆ ಹೋಗುತ್ತಾ. ಆವಾಗ ದೊಡ್ಡಪ್ಪ ಮತ್ತು ನೀಲಮ್ಮ ಗೌಡ ಮಾಡಿದ್ದಂತಹ ಪುಣ್ಯ ಇಂದಿಗೂ ಕೂಡ ಏನ್ ಮಾಡೈತಿ, ಅವ್ರ ಮನೆತನ ಬೆಳ್ಕೊಂಡು ಹೊಂಟೈತಿ. ಅದು ಶರಣರ ಒಲುಮೆ ಅವರಿಗೆ ಆಗಿತ್ತು. ಆ ಬಂದಿರ್ತಕ್ಕಂಥ ಹಣ ಹಂಗ ಹಿಂಗ ಖರ್ಚು ಮಾಡ್ತಿರ್ಲಿಲ್ಲ, ದಾಸೋಹಕ್ಕಾಗಿ. ಯಾಕೆ ಪರಮಾತ್ಮ ಹೇಳಿದ್ದ, ಇದರ ಹಣ ನಿನ್ನ ದಾಸೋಹಕ್ಕಾಗಿ ಅಪ್ಪ ಅಂತ ಹೇಳಿದ್ದ. ಹಾಗೆ ದಾಸೋಹಕ್ಕ ಆ ಹಣವನ್ನ ಬಳಸ್ತಾ ಹೋಗುವಂತಹ ಒಂದು ಪ್ರಸಂಗ. ಮುಂದೆ ಏನಾಗ್ತದ ಅಂತಕ್ಕಂಥದ್ದನ್ನ ಒಂದು ಹಾಡನ್ನ ಹಾಡಿದ ನಂತರ ನೋಡೋಣ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ, ಕಲಬುರಗಿಯ ಅಪ್ಪ, ಕರುಣೆಯಿಂದೆಲ್ಲರನ್ನು ಸಲವೋ ನಮ್ಮಪ್ಪ, ಕರುಣೆಯಿಂದೆಲ್ಲರನ್ನು ಸಲವೋ ನಮ್ಮಪ್ಪ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ. ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟೆ, ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟೆ,
ಚಿನ್ನವಿಲ್ಲದವರಿಗೆ ಚಿನ್ನವ ಕೊಟ್ಟೆ, ಚಿನ್ನವಿಲ್ಲದವರಿಗೆ ಚಿನ್ನವ ಕೊಟ್ಟೆ. ನನ್ನಪ್ಪ ಎಂದವರ ಎತ್ತಿಕೊಂಡೆ, ನನ್ನಪ್ಪ ಎಂದವರ ಎತ್ತಿಕೊಂಡೆ. ನನ್ನ ಮಕ್ಕಳೆಂದು ಹರಕೆಯ ಕೊಟ್ಟೆ, ನನ್ನ ಮಕ್ಕಳೆಂದು ಹರಕೆಯ ಕೊಟ್ಟೆ. ಅಪ್ಪ ಶರಣಪ್ಪ ಕಲಬುರಗಿಯ ಅಪ್ಪ, ಕರುಣೆಯಿಂದೆಲ್ಲರನ್ನು ಸಲಹೋ ನಮ್ಮಪ್ಪ. ಮಕ್ಕಳಿಲ್ಲದವರಿಗೆ ಮಕ್ಕಳ ಕೊಟ್ಟೆ, ಮಕ್ಕಳು ಬೇಡೆಂದವರಿಗೆ ಕೊಡುವುದೇ ಬಿಟ್ಟೆ. ಮಕ್ಕಳಿಲ್ಲದವರಿಗೆ ಮಕ್ಕಳ ಕೊಟ್ಟೆ, ಮಕ್ಕಳ ಬೇಡೆಂದವರಿಗೆ ಕೊಡುವುದೇ ಬಿಟ್ಟೆ. ಹಕ್ಕಿಗಳಿಗೆ ಹೊಲದ ಗಾಳ ತೂರಿ ಬಿಟ್ಟೆ, ಹಕ್ಕಿಗಳಿಗೆ ಹೊಲದ ಕಾಳ ತೋರಿ ಬಿಟ್ಟೆ. ಹಕ್ಕಿಗಳೇ ಹರನೆಂದು ದಾಸೋಹ ಬಿಟ್ಟೆ, ಹಕ್ಕಿಗಳೇ ಹರನೆಂದು ದಾಸೋಹ ಬಿಟ್ಟೆ. ಅಪ್ಪ ಶರಣಪ್ಪ ಕಲಬುರಗಿಯ ಅಪ್ಪ, ಕರುಣೆಯಿಂದೆಲ್ಲರನ್ನು ಕಾಯೋ ನಮ್ಮಪ್ಪ. ಗುರುಲಿಂಗ ಜಂಗಮರ ಸೇವೆಗೆ ನಿಂತ, ಗುರುಲಿಂಗ ಜಂಗಮರ ಸೇವೆಗೆ ನಿಂತೆ. ಹರನ ರೂಪಿ ಅವರೆಂದು ನಂಬಿದ ಸಂತ, ಹರನ ರೂಪಿ ಅವರೆಂದು ನಂಬಿದ ಸಂತ. ಅವರ ಸೇವೆ ಮಾಡಿ ಭವ ದಾಟಿ ನಿಂತ, ಅವರ ಸೇವೆ ಮಾಡಿ ಭವ ದಾಟಿ ನಿಂತ. ಶರಣ ಕಾಯಕ ಕೊಪ್ಪಿ ಮೆರೆದ ಮಹಾಂತ, ಶರಣ ಕಾಯಕ ಕೊಪ್ಪಿ ಮೆರೆದ ಮಹಾಂತ. ಅಪ್ಪ ಶರಣಪ್ಪ ಕಲಬುರಗಿಯ ಅಪ್ಪ, ಕರುಣೆಯಿಂದೆಲ್ಲರನ್ನು ಕಾಯೋ ನಮ್ಮಪ್ಪ. ಹನುಮನ ಭಾವಗಳೆಲ್ಲ ಗುರುವಿನಂತೆ, ಅಣುವಾಗಿಸಿ ಅಂದೇ ನಿಂತೆ ನೀ ಸಂತ. ಹನುಮನ ಭಾವಗಳೆಲ್ಲ ಗುರುವಿನಂತೆ, ಅಣುವಾಗಿಸಿ ಅಂದೆ ನಿಂತೆ ನೀ ಸಂತ. ಗುರು ಶಿಷ್ಯರು ಬೇರಿದ್ದರು ಒಂದಾದರಂತೆ, ಗುರು ಶಿಷ್ಯರು ಬೇರಿದ್ದರು ಒಂದಾದರಂತೆ. ಎರಡು ಮುಖ ಒಂದೇ ದೇಹ ಚಿತ್ರವಿರುವಂತೆ, ಎರಡು ಮುಖ ಒಂದೇ ದೇಹ, ಎರಡು ಮುಖ ಒಂದೇ ದೇಹ, ಎರಡು ಮುಖ ಒಂದೇ ದೇಹ ಚಿತ್ರವಿರುವಂತೆ. ಅಪ್ಪ ಶರಣಪ್ಪ ದೇವರುಪಚಾರಕ್ಕೆ ಸಲ್ಲುವ, ದೇವರುಪಚಾರಕ್ಕೆ ಸಲ್ಲುವ ಪಾವನಪ್ರದ ವಸ್ತುಗೊಡವಿ ದೇವಿಯವಳಂ. ಕೊಂದಡಾ ಶಿವನೆಂತು ಸುಮ್ಮನಿಹನಂ, ಕೋವಿದರು ಗೋವಿದನೇ ತಾವು ಪರದೇವಿಯಂದಚ್ಚಿಪರು.
ಗೃಹದಲ್ಲಿ ಸಾವು ತರಲಿ ಗೋವಿಗಂ ನೀನೆಂತು ಸುಖಿಯಪ್ಪೆ ಗೇಣು ಹೊಟ್ಟೆಯ ತುಂಬಿಕೊಳ್ಳಲು ಗೋಣು ಮುರಿಯುವರೆ ಗೋವನಧಮ ನಧಮ ಪ್ರಾಣಿದು ಹಿಂಸಾಮೃಗವೇ ಕೇಳ್ ಸಾಧು ಸಜ್ಜನನಿ ಕ್ಷೋಣಿಯೊಳಗಿ ಸಭ್ಯ ಹಸುವಂ ಕೇಣದಿಂ ಕೊಲಲೆಳೆ ಉಪ ಪತಿತರರು ಕಾಣರೆಂದುಂ ಮನುಜ ಜನ್ಮವನಿದು ಧಿಟವು ಕೇಳು ಧಿಟವು ಕೇಳು ಜನಬಲವು ಗೋವಿಂದ ಮೇಣ ಧನಬಲವು ಗೋವಿಂದ ಬಳಿಕ ಧನಬಲವು ಗೋವಿಂದ ಹೊಲಗಳ ಬಲವು ಗೋವಿಂದ ಮನೆಯೇ ಮಡಿ ಗೋವಿಂದ ಸದ್ಗೃಹ ಜನರ ಮಡಿ ಗೋವಿನಿಂದ ಪಾವನ ಘನ ಬಸಿತ ಗೋವಿಂದ ಗೋವಿದೆ ಧರ್ಮದೇವತಿಯು ಗೋವು ಇದೆ ಧರ್ಮದೇವತಿಯು ಗೋವಿದೆ ಧರ್ಮದೇವತಿಯು ಸಾಂಬಗೈ ನಮ ಪಾರ್ವತಿ ಶಿವರ ಹರ ಮಹಾದೇವ. ಹೀಗೆ ಶರಣರು ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಸಾರ್ತಾರ. ಹೀಗೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಸಾರಿ ನಡೀತಾ ಹೋಗುವಂಥ ಸಂದರ್ಭದೊಳಗ ದೂರಿಂದ ಒಬ್ಬ ಏನ್ ಮಾಡ್ತಿದ್ದ ಅಂತಂದ್ರ ಒಂದು ಗೋಮಾತೆಯನ್ನಂದ್ರ ಆಕಳವನ್ನ ಎಳ್ಕೊಂಡು ಹೋಗ್ತಿದ್ದ. ಶರಣರು ಅದರ ಮೇಲೆ ಗಮನವನ್ನ ಕೊಡ್ತಾರ. ಯಾರೋ ತನ್ನ ಮಾಲೀಕ ಆಗಿದ್ದ ಅಂತಂದ್ರೆ ಯಾವ ಆಕಳು ಕೂಡ ಅಷ್ಟೊಂದು ಎಳ್ಸ್ಕೊಂಡು ಹೋಗಂಗಿಲ್ಲ. ಯಾಕಂದ್ರೆ ಇವ ನನ್ನ ಮಾಲೀಕ ಅನ್ನೋದು ಗೊತ್ತಾಯ್ತು ಅಂತಂದ್ರೆ ಅವ ಮುಂದೆ ಹೋದ್ರೆ ಸಾಕು, ಹಿಂದೆ ಏನ್ ಮಾಡ್ತಾವೋ ದನ ಕರುಗಳು ಹೋಗಿ ಬಿಡ್ತಾವ. ಅವು ಹೊಡಿಬೇಕಾಗಿಲ್ಲ ಬಡಿಬೇಕಾಗಿಲ್ಲ, ಇವ ನಮ್ಮವಪ್ಪ ಅಂತ ಏನ್ ಮಾಡ್ತಾವ ಹಿಂದೆ ಹೋಗಿ ಬಿಡ್ತಾವ. ಆದ್ರೆ ಅವ ಏನ್ ಮಾಡಾಕತ್ತಿದ್ದ, ಅದನ್ನ ಹಿಡಿದ ಜಗ್ಗಾಕತ್ತಿದ್ದ, ಒತ್ತಿ ಜಕ್ಕೋತ್ ಹೊಂಟಿದ್ದ. ಆಗ ಶರಣರಿಗೆ ಗೊತ್ತಾಗತ್ತ ಇವ ಇಷ್ಟು ಜಗ್ಗಾಕತಾನ ಅಂತಂದ್ರೆ ಇವ ಅದರ ಮಾಲೀಕ ಅಲ್ಲ, ಇವ ಕಟುಕ ಇರ್ಬೋದು ಅಂತಕ್ಕಂಥದ್ದು ಗೊತ್ತಾಗತ್ತ. ಹೋಗಿ ಅವನ ಮಾತಾಡಿಸ್ತಾರ, ಅವ ನಿಜವಾಗಲೂ ಕಟುಕ ಇರ್ತಾನ. ಕಟುಕ ಆ ಆಕಳನ್ನ ಎಳ್ಕೊಂಡು ಹೋಗ್ತಿರ್ತಾನ. ಆಗ ಕೇಳ್ತಾರ, ಅಲ್ಲಪ್ಪ ಅದು ಬರಾಕ ಒಲ್ಲೆ ಅನ್ನಕತ್ತ, ಅದನ್ನ ಯಾಕಿಷ್ಟು ಹಿಂಸೆ ಮಾಡಿ ಜಕ್ಕೊಂಡ್ ಹೊಂಟಿಯೋ? ಏನ್ರಪ್ಪ ಅವರು ಹಾಲು ಕೊಡೋಲ್ಲ ಅಂತ ಮಾರ್ಯಾರ, ಮತ್ ನಾ ತಗೊಂಡ್ ಹೊಂಟನಿ. ಮತ್ತ ಹಾಲು ಕೊಡೋಲ್ದಾಗ ಎತ್ತ ಅವ್ರು ಮಾರ್ಯಾರ, ನೀ ಏನ್ ಮಾಡ್ತೀಯಪ್ಪ ಅಂತ ಕೇಳಿದ್ರಿ. ಇದನ್ನ ತಗೊಂಡು ನೀನು ಏನ್ ಮಾಡ್ತೀಯ, ಇದನ್ನ ಏನ್ ಮಾಡ್ತೀನಿ ಅಂತ ಕೇಳ್ತೀರಲ್ರಿ, ಮತ್ತೇನ್ ಮಾಡೋದೈತಿ? ಇದನ್ನ ಕಡಿಯಾಕ ತಗೊಂಡ್ ಹೊಂಟನ್ರಿ. ಯಾವಾಗ ಕಡಿಯಾಕ ತಗೊಂಡ್ ಹೊಂಟನಂದ್ರು ಶರಣರು ಹೇಳ್ತಾರ, ಅಲ್ಲೋ ತಮ್ಮ, ಗೋಮಾತೆ ನಮ್ಮ ಸಂಪ್ರದಾಯ, ಭಾರತ ದೇಶದ ಸಂಪ್ರದಾಯ ಗೋಮಾತೆಯನ್ನು ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ. ಕೇವಲ ಹಾಲು ಕೊಡಲ್ಲ ಅನ್ನೋ ಕಾರಣಕ್ಕ ಅದನ್ನ ಕಡಿಯಾಕತ್ತೀಯಲ್ಲಪ್ಪ, ನಿಂದ 3 ಗೇನು ಹೊಟ್ಟಿ ತುಂಬಿಸ್ಕೊಳಕ ಒಂದು ಆಕಳ ಕಡಿಯಾಕ ತಗೊಂಡ್ ಹೊಂಟಿಯಲ್ಲೋ, ನಿನಗೆ ಮನುಷ್ಯತ್ವ ಅನ್ನೋದು ಐತೇನಪ್ಪ? ಆಕಳ ಅಂತಕ್ಕಂಥದ್ದು ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು. 333 ಕೋಟಿ ದೇವಾನು ದೇವತೆಗಳನ್ನ ನಾವು ಯಾರೊಳಗ ಕಾಣ್ತೀವಿ ಅಂತಂದ್ರ ಒಂದು ಗೋಮಾತೆಯೊಳಗ ಕಾಣ್ತೀವಿ. ಆ ಗೋಮಾತೆಯನ್ನ ಪೂಜೆ ಮಾಡಿದೀವಿ ಅಂತಂದ್ರ 3 ಕೋಟಿ ದೇವರನ್ನ ಪೂಜೆ ಮಾಡಿದಷ್ಟ ಒಂದು ಪುಣ್ಯ ನಮಗೆ ಸಿಗುತ್ತದೆ. ಯಾವ ಶರಣರು ಯಾವಾಗ ಆ ಕಟುಕನಿಗೆ ಆ ಆಕಳ ಬಗ್ಗೆ ತಿಳಿಸ್ಕೊಡ್ತಾರೋ ಆಗ ಆ ಕಟುಕ ಅಂತಾನ, ಶರಣ ಬಸವ, ನಿಮ್ಮ ಈ ಒಂದು ಮಾತುಗಳನ್ನ ಕೇಳಿ ಇಷ್ಟು ಇದರಿಂದ ನನಗೆ ಗೊತ್ತಿದ್ದಿಲ್ಲಪ್ಪ, ನಿಮ್ಮ ಈ ಮಾತುಗಳನ್ನ ಕೇಳಿ ನನ್ನ ಮನಸ್ಸು ಪರಿವರ್ತನೆ ಆಗ್ಯದ. ಇನ್ನು ಮುಂದೆ ಈ ಕಟುಕತನ ಮಾಡ್ತಕ್ಕಂತಹ ಕೆಲಸವನ್ನ ನಾ ಮಾಡುದಲ್ಲ ಅಂತ ಅವತ್ತಿನಿಂದ ಕಟುಕ ಕೂಡ ಆ ಕೆಲಸವನ್ನ ಬಿಡ್ತಾನ ಶರಣರ ಒಂದು ಮಾತುಗಳಿಂದ.